ಸರ್ ನಮಸ್ಕಾರ ಪರಶುಮೂರ್ತಿ ಅವರೇ. ನಮಸ್ತೆ. ಜಯಣ್ಣವ್ರದ್ದು ಇವತ್ತು 75ನೇ ವರ್ಷ 9/9 75ನೇ ವರ್ಷ ಹುಡ್ದಬ್ಬ. ಈಗಾಗಲೇ ಅವರ ಬೆಂಬಲಿಗರು, ಮುಖಂಡರುಗಳು, ಸ್ನೇಹಿತರು, ಆತ್ಮೀಯರೆಲ್ಲ ಸೇರಿ ಒಡಗೇರಲ್ಲಿ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಕಾರ್ಯಕ್ರಮನೂ ಆಗ್ಬೋದು. ಆದರೆ 75ನೇ ವರ್ಷ ಸಂಭ್ರಮ. ಆದರೆ ಒಂದು ಕಡೆ ಜಯಣ್ಣನಿಂದ ಒಂದು ದುಃಖನೂ ಇದೆ ಭಾಳಷ್ಟು ಅಭಿಮಾನಿಗಳಿಗೆ. ನೀವು ಅವರು ಒಡನಾಟ ಇದ್ದಂಥವ್ರು, ಜೊತೆಲಿ ಇದ್ದಂಥವ್ರು, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಜಯಣ್ಣವ್ರು ಈ ಸಂದರ್ಭದಲ್ಲಿ? ಅವ್ರನ್ನ ಫಸ್ಟ್ ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿ. ಮತ್ತು ಅವರ 40 ವರ್ಷದ ನನ್ನ ಒಡನಾಟ ನನಗೆ ಮರೆಯಲಾಗದಂಥ ದಿನ ಒಂದು ಅವ್ರ ಜನ್ಮದಿನ, ಒಂದು ಅವ್ರನ್ನ ಕಳ್ಕೊಂಡಂಥ ಸಾಯ್ತು. ಇದು ನನಗೊಬ್ಬನಿಗಲ್ಲ, ಈ ಕ್ಷೇತ್ರದ ಜನತೆಗೇ ದುರಂತ. ಅವರು 2 ಸಾರಿ MLA ಆಗಿದ್ದರು. 94ರಲ್ಲಿ MLA ಆಗಿದ್ದಾಗ ಅವರು ತುಂಬ ಯೋಜನೆಗಳನ್ನ ತರಲಿಕ್ಕೆ ಪ್ರಯತ್ನ ಪಟ್ಟರು. ಕೆಲವು ಕೆಲಸನೂ ಮಾಡಿದ್ರು. ಬಸ್ ಡಿಪೋ ಆಗಿರ್ಬೋದು, ನಮ್ಮ ಕಾರ್ಯಾಲಯ ಯಾವುದು ಮಿನಿ ವಿಧಾನಸೌಧ ಆಗಿರ್ಬೋದು, ಮತ್ತು ನಮ್ಮ ರೇಷ್ಮೆ ಇಲಾಖೆಗೆ ಮಾಡಿದಂಥ ಕೆಲಸ ಆಗಿರ್ಬೋದು, ಅವೆಲ್ಲನೂ ಒಳ್ಳೆ ಕಾರ್ಯಗಳನ್ನ ಕೈ ಎತ್ಕೊಂಡ್ರು. ಅವರು MLA ಆಗಿದ್ದಾಗ ಮಾಡಿದಂಥ ಕೆಲಸಗಳು ಇನ್ನೂ ಕೆಲವು ನಡೀತಲೇ ಇದೆ. ಅವ್ರನ್ನ ಈ ಕ್ಷೇತ್ರದಲ್ಲಿ ನಾವು ಕಳ್ಕೊಂಡಿರೋದೇ ನಮಗೆ ಈ ಸಂತೋಷಕ್ಕೆ, ಹುಟ್ಟಿದ ಸಂತೋಷಕ್ಕಿಂತ ಕಳ್ಕೊಂಡಂಥ ಇದು ದುಃಖ ತುಂಬ ಇದೆ. ಮತ್ತು ಈ ಕ್ಷೇತ್ರದಲ್ಲಿ ನಾಗಪ್ಪನವರು ಇಬ್ಬರು ಒಟ್ಟಿಗೆ ಇದ್ದಿದ್ದಾಗಲೂ ಕೂಡ ಅವರ ಅಭಿವೃದ್ಧಿ ಕೆಲಸಗಳು ಮತ್ತು ಅವ್ರ ಜೊತೆ ಒಡನಾಟ ಬೇರೆಯವ್ರ ಥರ ಇರಲಿಲ್ಲ. ಇಬ್ಬರು ಒಟ್ಟಿಗೆ ಮಾಡಿ, ಅವ್ರು ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಬಸ್ ಡಿಪೋ ಆಗಲಿ. ಇವತ್ತು ಬಸ್ ಡಿಪೋ ಆಗಬೇಕಾದ್ರೆ 18 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತು ಅಗ್ರಿಕಲ್ಚರ್, ಇದಕ್ಕೆ ಕೃಷಿ ಇಲಾಖೆ APMCಗೆ. ಅದನ್ನು ಪುಟ್ಟಾಗಿ ಕೂತು ನಾಗಪ್ಪನವರಿಂದ ಮಾಡಿಸಿ ಉಮೇಶ್ ಅವ್ರ ಹತ್ರ ಜಗಳಾಡಿ ಬಸ್ ಡಿಪೋ ಎಲ್ಲೂ ಜಾಗ ಇಲ್ಲ, ಸರ್ಕಾರಿ ಜಾಗ ಅಂತ ಮಾಡಿಕೊಟ್ಟು ಅವ್ರು ಮಾಡಿದಂಥ ಕೆಲಸ ಒಂದೊಂದು ಈ ಕ್ಷೇತ್ರಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಬೇರೆ ಯಾರು MLAನೂ ಮಾಡಿಲ್ಲ ಅಂಥ ಕೆಲಸ ಮಾಡಿದ್ದಾರೆ. ಮತ್ತು ಧ್ರುವನಾರಾಯಣ MP ಆಗಿದ್ದಾಗಲೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಕೆಲವು ರೋಡು ಎಲ್ಲ ಇದು ಮಾಡಿದರು. ಅವ್ರದ್ದೊಂದು ಆಸೆ ಮಾತ್ರ ಈಡೇರಲಿಲ್ಲ. ರಿಂಗ್ ರೋಡ್ ಮಾಡಬೇಕು ಕೊಳ್ಳೇಗಾಲಕ್ಕೆ ಅಂತಿತ್ತು. ಮುಳ್ಳಾಚಮ್ಮನ ಗುಡಿಯಿಂದ ಮಧುನಹಳ್ಳಿಯವರಿಗೆ ರಿಂಗ್ ರೋಡ್ ಆಗಬೇಕು. ಈ ಕಡೆ ಜನ ಎಲ್ಲೂ ಸುತ್ತ ಕೆರೆ, ಎಲ್ಲೂ ಕೂಡ ಪ್ರಬಲವಾಗಿ ಒಳ್ಳೆ ಮನೆ ಕಟ್ಟಲಿಕ್ಕಾಗಲಿ ಅಥವಾ ಇಂಪ್ರೂವ್ಮೆಂಟ್ಸ್ಗೆ ಆಗಲ್ಲ. 3 ಕಡೆನೂ, ಪಶ್ಚಿಮಕ್ಕೂ ಕೆರೆ, ಉತ್ತರಕ್ಕೂ ಕೆರೆ, ಮತ್ತು ಈ ಪೂರ್ವಕ್ಕೂ ಕೂಡ ಕೆರೆ. ಈ ಥರ ಇದ್ದಾಗ ಅವರು ದಕ್ಷಿಣ ಭಾಗದಲ್ಲಿ ರಿಂಗ್ ರೋಡ್ ಮಾಡಬೇಕು. ಸರ್ವೆ ಮಾಡಿ ಏನು ಬಿಟ್ಟಿದ್ದಾರೆ ಅದಕ್ಕೆ 5 ಮೀಟ್ರ್ ಸರ್ಕಾರ ಜನಕ್ಕೂ ತೊಂದರೆ ಆಗಬಾರ್ದು. 5 ಮೀಟ್ರ್ ಮಾಡಿಕೊಟ್ರೆ ಇಲ್ಲಿ ಎಲ್ಲ ಅನುಕೂಲತೆಯೂ ಆಗುತ್ತೆ ಅಂತ ಪಾಪ ತುಂಬ ಕಾಳಜಿ ವಹಿಸಿ KCF ಅಲ್ಲಿ ಇನ್ನೂ ಕೂಡ ಹಾಗೆ ಬಿದ್ದಿದೆ. ಸರ್ವೆ ಮಾಡಲು 12 ಗಂಟೆ ರಾತ್ರಿ ಅವ್ರ ಕಾರ್ ಆಗಲಿಲ್ಲ, ನಾನು ಜೀಪ್ ತಗೊಂಡು ಹೋದೆ. 12 ಗಂಟೆ ರಾತ್ರಿ ಅವರಿಗೆ 9ರಿಂದ ಜಡಿ ಮಳೆಯಲ್ಲಿ KCFನವ್ರು ಕರ್ಕೊಂಡು ಮಧುನಹಳ್ಳಿವರೆಗೂ ಕೂಡ ಸರ್ವೆ ಮಾಡಿದ್ರು. ಅವ್ರು ಇದ್ದಿದ್ರೆ ಇನ್ನೂ ಕೂಡ ತುಂಬ ಧ್ರುವನಾರಾಯಣ ಜೊತೆ ಕೂಡ ತುಂಬ ಚೆನ್ನಾಗಿದ್ದರು. ಯಾರ ಜೊತೆ ಅವ್ರದ್ದು ಇದ್ದಂಥ ಸಹನೆ, ಯಾರಾದರೂ ಬೈದರೆ ಬೈಸ್ಕೊತಿದ್ರು, ಮಾತಾಡ್ತಿರಲಿಲ್ಲ. ಪ್ರತಿಯೊಬ್ಬರು ಪ್ರೀತಿಯಿಂದ ಮಾತಾಡ್ತಿದ್ರು. ಅವ್ರು ಏನು ನಮಗೇನು ತುಂಬಿಕೊಡ್ಬೇಕಾಗಿರಲಿಲ್ಲ. ಅವರ ಪ್ರೀತಿ, ಅವರ ವಿಶ್ವಾಸ, ಅದೇ ನಮಗೆ ತುಂಬ್ತಾ ಇದ್ರು. ಅವ್ರ ಸಹನೆ, ತಾಳ್ಮೆ, ಇದು ಅವರಿಂದ ಕಲಿಬೇಕಾದ್ದನ್ನು ನಾವು ಕಲ್ತಿದ್ದೀವಿ. ಅವರಿಂದ ನಾವು ತಾಳ್ಮೆ ಅನ್ನೋದು ಕಲ್ತೀವಿ. ಅವ್ರು ಯಾರಾದರೂ ರ್ಯಾಶ ಮಾತಾಡಿದ್ರೆ ಅವ್ರು ಹೇಳ್ತಿದ್ವಿ ಮೊದಲು ತಾಳ್ಮೆ. ಬಂದವ್ರನ್ನ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವ್ರ ಕೈಲಾದ ಸಹಾಯ ಮಾಡೋದನ್ನು ಮರಿತಿರಲಿಲ್ಲ. ಯಾರೇ ಕೇಳ್ಕೊಬಂದ್ರು, ಹಾಸ್ಪಿಟ್ಲಿಗಾಗ್ಬೋದು, ಗದ್ದೆ ಔಷಧಿ ಆಗ್ಬೋದು, ತಿಥಿಗಾಗ್ಬೋದು, ಮದುವೆಗಾಗ್ಬೋದು, ಯಾರಿಗೂ ಬಂದು ಅವ್ರಿಗೆ ಬರಿಗೈಲಿ ಕಳಿಸಿಲ್ಲ. ಕೊನೆಗೆ ಪಾಪ ಅವ್ರಿಗೆ ಟಿಕೆಟ್ ಸಿಕ್ಕದೇ ದುರಂತ ಆಯಿತು. ಇಲ್ಲೇ ಹೋದ್ರೆ ಅವರು ಇನ್ನೂ ಸ್ವಲ್ಪ ದಿವಸ ಬದುಕಿರೋರು, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿರೋರು. ನಾವೇನು ಅವರಿಂದ ಬಯಸಿರಲಿಲ್ಲ. ನಾವು ಯಾವತ್ತು 40 ವರ್ಷ ಇದ್ದರೂ ಕೂಡ ಅವ್ರಿಂದ ಏನು ಕೂಡ ನಾವು ಬಯಸಿಲ್ಲ. ಇಲ್ಲಿವರೆಗೆ ಇಂಥದ್ದು ಮಾಡಿಕೊಡಿ ಸರ್ ಅಂತ ಕೇಳಲಿಲ್ಲ. ಅವರಾಗಿದ್ದ ನನಗೆ ಇದನ್ನು ವಸ್ತುಗಳ ಪ್ರಾಧಿಕಾರದ ಮೆಂಬರ್ ಮಾಡಿದರು.
ನನಗೂ ಸಿದ್ದರಾಮಯ್ಯ ನನಗೆ ಗೊತ್ತಿದ್ರು ಕೂಡ ನಾನು ಕರ್ಕೊಂಡೋಗಿ ಮಾತಾಡ್ಸೋರು. ಅವರ ಇದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರು ನಮಗೆ ಎಷ್ಟು ಸಂತೋಷವಾಗಿದೆ ಅವರು ಹುಟ್ಟಿದಬ್ಬದ್ದು, ಅಷ್ಟೇ ದುಃಖನೂ ಕೂಡ. ಅವ್ರು ಇನ್ನೊಂದು 3 ತಿಂಗಳು ಬಂದರೆ ಅವ್ರದ್ದು 1 ವರ್ಷದ ಕಾರ್ಯಕ್ರಮ ಆಗುತ್ತೆ. ಈಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹುಟ್ಟಿದಬ್ಬದ್ದು, ಸಂತೋಷ. ನಾವು ಕೂಡ ಹೋಗ್ಬೇಕಾಗಿತ್ತು, ಕಾರಣಾಂತರದಿಂದ ಹೋಗಲಿಲ್ಲ. ಅದು ನಡೀತಾ ಇದೆ. ಮುಂದೆ ದೊಡ್ಡದಾಗಿ ಆಗ್ಬೋದು ವರ್ಷದ್ದು. ನಮ್ಮ ಅವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ. ನನ್ನ ಒಡನಾಡಿಯಾಗಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ.